ರೇಣುಕಾಸ್ವಾಮಿ ಮರ್ಡರ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರನ್ನ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಅವರ ಮೃತದೇಹ ಬಿದ್ದಂಥ ಜಾಗದಲ್ಲಿ ಈಗ ನಾನಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದೇ ಜಾಗದಲ್ಲಿ ಮೃತ ರೇಣುಕಾಸ್ವಾಮಿ ಅವರ ಮೃತದೇಹ ಸಿಗುತ್ತೆ. ಇದೇ ಜಾಗದಲ್ಲಿ ಅಂತ ಹೇಳಿದ್ರೆ ಇದು ಸುಮ್ಮನಹಳ್ಳಿ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ ಪಕ್ಕದಲ್ಲಿ ಒಂದು ದೊಡ್ಡ ರಾಜು ಕಾಲುವೆ ಇದೆ. ಆ ರಾಜು ಕಾಲುವೆಯ ಪಕ್ಕದಲ್ಲಿ ಇದೊಂದು ಕಸ ವಿಲೇವಾರಿ ಮಾಡುವಂತಹ ಜಾಗ ಇದಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ನ ನಿವಾಸಿಗಳಾಗಿರ್ಬೋದು ಅಥವಾ ಸುತ್ತಮುತ್ತಲಿನ ಜನರು ಈ ಜಾಗದಲ್ಲಿ ಕಸ ವಿಲೇವಾರಿ ಮಾಡ್ತಾ ಇರ್ತಾರೆ ಯಾವಾಗಲೂ ರೆಗ್ಯುಲರ್ ಆಗಿ. ಈ ಜಾಗದಲ್ಲಿ ರೇಣುಕಾಸ್ವಾಮಿ ಅವರ ಮೃತದೇಹ ಪತ್ತೆಯಾಗಿದೆ. ಬಹುಶಃ ಕೊಲೆ ಮಾಡಿದವರು ಅಥವಾ ಹಂತಕರು ಮೃತದೇಹವನ್ನು ರಾಜಕಾಲುವೆಗೆ ಎಸಿಬೇಕು ಅನ್ನೋಂಥ ಉದ್ದೇಶದಲ್ಲಿ ತಂದು ಎಸೆದಿದ್ದಾರಾ ಗೊತ್ತಿಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ಆ ಮೃತದೇಹ ರಾಜಕಾಲುವೆಗೆ ಹೋಗಿ ಬಿದ್ದಿರಲಿಲ್ಲ, ಇಲ್ಲಿ ಕಸಗಳ ನಡುವೆ ಸಿಗಾಕೊಂಡಿತ್ತು. ಇದನ್ನ ಇಲ್ಲಿ ರಾಜಕಾಲುವೆ ಜೊತೆಗೆ ಈ ಕಸ ವಿಲೇವಾರಿ ಮಾಡುವಂತಹ ಜಾಗ ಏನಿದೆ, ಇದಕ್ಕೆ ಪಕ್ಕದಲ್ಲೇ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಇದೆ. ಈ ಅನುಗ್ರಹ ಅಪಾರ್ಟ್ಮೆಂಟ್ ಎದುರುಗಡೆನೆ ಈ ಮಾರ್ಗವಾಗಿ ಬರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಆ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಅದನ್ನು ಗಮನಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಶವ ಬಿದ್ದಿರೋದು ಅವರ ಗಮನಕ್ಕೆ ಬಂದಿದೆ. ಅದಾದ ನಂತರ ಅವರು ಸ್ಥಳೀಯ ಅಂದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ಅನಾಮಿಕ ಮೃತದೇಹ ಬಿದ್ದಿದೆ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಆಗ ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಸ್ಥಳಕ್ಕೆ ಬಂದು ಮೃತದೇಹವನ್ನು ಪರಿಶೀಲನೆ ಮಾಡಿದ್ದಾರೆ. ಮೃತದೇಹ ಅನಾಮಿಕವಾಗಿದ್ದರಿಂದ ಗುರುತು ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಮೃತದೇಹದ ಜೇಬಲ್ಲಿ ಒಂದಿಷ್ಟು ದಾಖಲೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತದೆ. ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ರೇಣುಕಾಸ್ವಾಮಿ ಅವರ ಆಧಾರ್ ಕಾರ್ಡ್ ಸಿಕ್ಕಿತ್ತು. ಆ ಆಧಾರ್ ಕಾರ್ಡ್ನ ಭಿನ್ನತಿ ಹೊರಟಾಗ ಅವರ ಕಾಂಟ್ಯಾಕ್ಟ್ ನಂಬರ್, ಅವರ ವಿಳಾಸ ಸಿಗುತ್ತೆ. ಅದ್ರ ಜೊತೆಗೆ CDR ಅಂತ ಹೇಳಿದ್ರೆ ಅವ್ರ ಫೋನ್ ನಂಬರ್, ಘಟನೆ ನಡೆದ ಸ್ಥಳದಿಂದ 24 ಗಂಟೆ ಹಿಂದೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರನ್ನ ಯಾರ ಜೊತೆ ಅವರು ಸಂಪರ್ಕದಲ್ಲಿದ್ರು ಅನ್ನೋದು ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದಾಗ ದರ್ಶನ್ ಅವರ ಕೈವಾಡ ಇರೋದು ಈಗ ಬೆಳಕಿಗೆ ಬಂದಿದೆ. ಒಟ್ಟಾರೆ ಈಗ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಮತ್ತೆ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.